ಪ್ರಯತ್ನ ಅಂತ ಏನು ಹೇಳ್ತಿದ್ದೀನಿ ನಾನು, ಮರಳಿ ಮನಸ್ಸಾಗಿದೆ. ಇದರ ಒಂದು ಝಲಕ್ ಏನು ಟ್ರೈಲರ್ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ, ನೋಡೋಣ. ಥ್ಯಾಂಕ್ ಯು. ಚಿತ್ರ ತಯಾರಾಗಿದೆ. ಇದೇ ಡಿಸೆಂಬರ್ 12ನೇ ತಾರೀಕು ಕಮಿಂಗ್ 12th ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ವಿ, ತುಂಬ ಕಲರ್ಫುಲ್ ಆಗಿದೆ. ಲೊಕೇಶನ್ಸ್, ಸಾಂಗ್, ಕ್ಯಾಮ್ರಾ ವರ್ಕ್ ಭಾಳ ಅದ್ಭುತವಾಗಿ ಬಂದಿದೆ. ಹಾಗೆ ಇದರಲ್ಲಿ ನಾನೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಅಂದರೆ ನಾಯಕನ ಭಾವನ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಚಿತ್ರ ಯಶಸ್ವಿ ಆಗಲಿ, ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಲಿ. ಹೊಸ ತಂಡ, ಹೊಸ ಪ್ರಯತ್ನ, ತುಂಬ ಅದ್ಭುತವಾಗಿದೆ. ಹೊಸಬ್ರು ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ಇದು ನೋಡ್ತಾ ಇದ್ದರೆ. ಆಗಲಿ, ಎಲ್ಲ ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನವೀನ್ ಅವ್ರಿಗೂ, ನಾಗರಾಜ್ ಸರ್ಗೂ, ಇಡೀ ತಂಡಕ್ಕೆ, ಬೆನಕ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸಿನಿಮಾದ ಹೈಲೈಟ್ ನಾನು ಮಾತಾಡೋದು ಇಲ್ಲ. ನಾನು ಡೈರೆಕ್ಟರ್ ಆಲೋಚನೆಗಳಿಗೆ ಧ್ವನಿಯಾಗಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಈ ಸಿನಿಮಾ ಚೆನ್ನಾಗಿದೆ. ಇಲ್ಲಿವರೆಗೂ ಪೇಂಟ್ ಶೋ ಮಾಡಿದ್ದಾರೆ, ಎಲ್ಲ ಶೋಗಳು ಯಶಸ್ವಿಯಾಗಿದೆ, ಅದೊಂದು ಖುಷಿ ಇದೆ. ನಂದು ಇಷ್ಟು ವರ್ಷ ಸುಮಾರು ಸಿನಿಮಾಗಳು ಮಾಡಿ 100 ಸಿನಿಮಾಗಳು ಮಾಡೋದ ಮೇಲೆ ಈ ಥರದೊಂದು ಮೊದಲು ಸಿನಿಮಾ ನನಗೆ ಈ ಥರದೊಂದು ಒಬ್ಬ ಡೈರೆಕ್ಟ್ರು ಆ ಸಿನಿಮಾ ಹೆಗ್ಲ ಮೇಲೆ ಹಾಕ್ಕೊಂಡು ಇಲ್ಲಿವರೆಗೆ ತಂದಿದ್ದು. ನಾನು 120 ಸಿನಿಮಾ ಇರಬೇಕು ಮೋಸ್ಟ್ಲಿ. ಅಲ್ಲಿಗೆ ಮೊದಲನೇ ಸಿನಿಮಾ ಅನ್ಕೋಬೇಕಿದ್ದು ನಾನು. ಇದು ಆ ಥರದ್ದು ಒಂದು ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಹೆಗ್ಲ ಮೇಲೆ ಹಾಕ್ಕೊಂಡು ಒಂದು ಸಿನಿಮಾನ ಈ ಮಟ್ಟಿಗೆ ತಂದುಬಿಟ್ಟಿದ್ದು ನನಗೆ ಮೊದಲನೇ ಸಿನಿಮಾ ಇದು. ಥ್ಯಾಂಕ್ ಯು ಸರ್. ಇದು ನನಗೆ ಅವಕಾಶ ಅನ್ಕೋತೀನಿ. ನಮ್ಮ ಜೊತೆ ವರ್ಕ್ ಮಾಡೋದು ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ದೇವರದಿಂದ ಎಲ್ಲರೂ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸರ್ 5 ಹಾಡುಗಳು ಫುಲ್ ಲೆಂತ್ ಸಾಂಗ್ 5 ಇದೆ. ಬಿಟ್ಸ್ ಎಲ್ಲ ಸರ್ ಒಂದು 8 ಇದೆ ಸರ್. 10 ಇಲ್ಲ, ಜಾಸ್ತಿ ಇರಬೇಕು ಸರ್. 12 ಇದೆ ಸರ್. 12 ಇದೆ ಸರ್. ಅಂದರೆ ಬಿಟ್ಸ್ ಎಲ್ಲ ಕಂಟಿನ್ಯೂಸ್. ಈ ಸಿನಿಮಾ ಹೆಂಗಂದ್ರೆ ಸರ್, ಕಂಪ್ಲೀಟ್ ಲಿರಿಕ್ಸ್ ಜೊತೆ ಕತೆ ಜೊತೆ ಸಾಹಿತ್ಯ ಜೊತೆ ಸಂಗೀತ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ವಿ ಸರ್. ಹಂಗಿದೆ ವಿಷಯ ಸರ್. ಖಂಡಿತವಾಗ್ಲು ಸರ್. ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾ ಹೋಗಿದ್ದೀವಿ ಸರ್. ಅವ್ರ ಮ್ಯೂಸಿಕ್ ಲವರ್ ಅವರು, ಹಾಗಾಗಿ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾರೆ ಸರ್. ಗೊತ್ತಿಲ್ಲ ಸರ್, ದೇವ್ರದ್ದೇ ಅಲ್ಲ. ಆ ಥರದ್ದು ಅಂದರೆ ಒಬ್ಬರು ಇಲ್ಲಿವರೆಗೂ ಸರ್ ಸಿನಿಮಾ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟ್ ಇಲ್ಲಿವರೆಗೂ ಈ ಥರದ್ದು ಆಗಿಲ್ಲ ಸರ್. ಯಾಕಂದರೆ ಸಮಸ್ಯೆಗಳು ಗೊತ್ತಿಲ್ಲ ಸರ್ ನಿಮಗೇನೆ ಸರ್. ಬಜೆಟ್ ಸಮಸ್ಯೆ ಇರ್ಬೋದು, ಮತ್ತೇನು ಟೀಮ್ಗಳು ಹೊಡೆದೋಗ್ಬೋದು, ಮತ್ತೊಂದು ಸಮಸ್ಯೆ ನಿಮ್ಗೆ ಗೊತ್ತಿಲ್ಲದೆ ವಿಚಾರ ಏನಿಲ್ಲ ಸರ್. ಅದರಲ್ಲಿ ಈ ಥರದ್ದು ಮೊದಲೇ ಸಿನಿಮಾನೇ. ನನಗೆ ಇಷ್ಟು ವರ್ಷ ಸಿನಿಮಾಗಳು ಮಾಡ್ದಲ್ಲ ಸರ್. ಫೈಟ್ ಪ್ರೀಮಿಯರ್ ಶೋ ಮಾಡಿ ಇಷ್ಟೊಂದು ಶೋ ಮಾಡಿ ಅದು ಸಕ್ಸಸ್ ಮಾಡಿದ್ದು ಫಸ್ಟ್ ಡೈರೆಕ್ಟರ್ ಸರ್ ಇವರೇ ಸರ್. ನನಗೆ ಇಷ್ಟು ಸಿನಿಮಾಗಳಲ್ಲಿ ಸರ್ ಪ್ರೆಷರ್ ಅಂದರೆ ಟೈಮ್ ಕಡಿಮೆ ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸರ್. ಒಂದು 16 ದಿನ ಮಾಡಿಬಿಡಿ ಅಂತ ಡೇ ನೈಟ್ ಮುಂದೆ ಮಾಡಿಸಿದ್ರು ಸರ್. ಅದೊಂದು ಪ್ರೆಷರ್. ಮತ್ತೆ ಖುಷಿಲೇ ಮಾಡಿದ್ದು ಕೆಲಸ. ಫ್ರೀಡಮ್ ಅಂತೂ ಇತ್ತು ಸರ್. ಚೆನ್ನಾಗಬೇಕು, ಒಂದು ಫೀಲ್ ಕ್ಯಾರಿ ಮಾಡಬೇಕು ಅಂತ ಇತ್ತು. ಡೈರೆಕ್ಟರ್ ತೋರಿಸೋದು ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸರ್. ಸರ್ ಲಿರಿಕ್ಸ್ ಕಲ್ಯಾಣ್ ಸರು 2 ಹಾಡಲ್ಲ ಸರ್. 2 ಹಾಡು ಬರ್ದಿದ್ದಾರೆ. ಡೈರೆಕ್ಟರ್ ಬರ್ದಿದ್ದಾರೆ, ಆಶೀಶ್ ಸರ್ ಬರ್ದಿದ್ದಾರೆ. ಆಮೇಲೆ ಸರ್ ಹರೀಶ್ ಸರ್ ಬರ್ದಿದ್ದಾರೆ ಸರ್. ಆಮೇಲೆ ಬಿಟ್ ಸಾಂಗ್ ಹಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಹಂಗೆ ಕೆಲವು ಹಂಗೆ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ. ಕೆಲವು ಶೂಟಲ್ಲಿ ಆದಮೇಲೆ ಬಿಟ್ಟು ಮಾಡೋಣ ಇಲ್ಲೇನೋ ಅನ್ಸುತ್ತೆ. ಹಂಗಾಗಿ ಅಲ್ಲೇ ಡೈರೆಕ್ಟರ್ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂದ ಮಾಡೋಣ ಮತ್ತೆ ರೇಟ್ ಮಾಡೋದು, ಹಿಂಗೆಲ್ಲ ವರ್ಕ್ ಮಾಡಿದ್ವಿ ಸರ್. ಸರ್ 2 ಸಾಂಗ್ ಇದೆ ಸರ್. ಅದು ಗುಲಾಮ್ ಗಂಜ್ ಅವರು ಹಾಡಿದ್ದಾರೆ, ಅದು ಕಲ್ಯಾಣ್ ಸರ್ ಬರ್ದಿದ್ದಾರೆ ಸರ್. ಅದು ರಿಲೀಸ್ ಮಾಡ್ತಾರೆ ಮೋಸ್ಟ್ಲಿ ಸರ್. ಹಾಂ ಸರ್. ಅದು ಬೇರೆ ಇದು. ಮತ್ತೆ 2 ಹಾಡುಗಳು ಬೇರೆ ಇದೆ ಸರ್. ಇದು ಫೀಲ್ ಬೇರೆ ಕ್ಯಾರಿ ಮಾಡ್ತಾ, ಅದು ಬೇರೆ ಫೀಲ್ ಇದೆ ಸರ್. ಅದು ಕೇಳಿದ್ಮೇಲೆ ಗೊತ್ತಾಗುತ್ತೆ ಸರ್. ಗೊತ್ತಿಲ್ಲ ಇಲ್ಲಿವರೆಗೂ ಚೆನ್ನಾಗಂತ ಅಂತ ಅನ್ಸಿದೆ ನಮ್ಗಳಿಗೆ. ಹೌದು ಸರ್, ಹೌದು. ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಅಲ್ಲಿವರೆಗೆ ಹೆಂಗೆ ಹೇಳಿ ಸರ್ ನಾನು. ಹಾಂ ಸರ್. ಇಲ್ಲ ಸರ್, ನಾನು ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಜೋರು ಬಂದರೆ ಸ್ಪೀಡ್ ಮಾತಾಡ್ತೀನಿ. ಸಿನಿಮಾ ಹಂಗಿಲ್ಲ ಸರ್. ನುಡಿಸ್ಬೇಕಾದ್ರೆ ಸ್ವಲ್ಪ ಯಾರು ನುಡಿಸ್ತೀನಿ ಸರ್. ಹಾಂ ಸರ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಇಂಥ ಒಳ್ಳೆ ಸಿನಿಮಾದಲ್ಲಿ ನಿನ್ನ ಕೆಲಸ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಇದೊಂದು 35 ಡೇಸಲ್ಲಿ ವರ್ಕ್ ಮಾಡಿದ್ದು ಸರ್. ಭಾಳ ಚಾಲೆಂಜಿಂಗ್ ಇದೆ. ಬಜೆಟ್ಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಇರುತ್ತೆ ಪ್ರಾಬ್ಲಮ್ಮು. ಅದು ಚೆನ್ನಾಗಿತ್ತು ಸರ್. ಮಂಗಳೂರು ಬೆಂಗಳೂರು.
ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಅದ ಆ ಸಿನಿಮಾ ಮೀರಿಸಿದಂಗೆ ಇರುತ್ತೆ ಸರ್ ಈ ಸಿನಿಮಾ ಫೋಟೋಗ್ರಫಿ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ನನ್ನ ಮೊದಲನೇ ಆಡಿಷನ್ ಅಂತ ಹೇಳ್ಬೋದು. ನಾಗರಾಜ್ ಸರ್ ಮುಂದೆ ಮೊದಲನೇ ಬಾರಿ ನಾನು ಆಡಿಷನ್ಗೆ ಬಂದಿದ್ದು 22ಅಲ್ಲಿ. ಸಡನ್ಲಿ ನಾನು ನೋಡಿ ಒಂದು ವಾಕ್ ಮಾಡಿ ಅವ್ರು ನನ್ನ ಸೆಲೆಕ್ಟ್ ಮಾಡಿ 1.5 year ಆದಮೇಲೆ ನಾನು ಶೂಟಿಂಗ್ ಕರೆದಿತ್ತು. ಅಷ್ಟು ಬೇಗ ಗೋಸ್ಟು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿತ್ತು. ಬಟ್ ಅವ್ರು ನೆನಪಿಟ್ಕೊಂಡು ನನಗೆ ಕಾಲ್ ಮಾಡಿ ಇಂಥ ಒಂದು ಚಿತ್ರದಲ್ಲಿ ಅವಕಾಶ ಕೊಟ್ಟರು. ನಿನ್ನೆ ಈ ಚಿತ್ರ ನೋಡಿದೆ, ನಾನು ತುಂಬ ಹೆಡ್ಸು ಸರ್. ಫ್ರೇಮಿಂಗ್ಸ್ ಒಂದೊಂದು ಸೂಪರ್, ಸಿನಿಮಾಟೋಗ್ರಫಿ ಔಟ್ಸ್ಟ್ಯಾಂಡಿಂಗ್, ಮ್ಯೂಸಿಕ್ DJ ಮಾತ್ರ ಹೇಳಲಿಕ್ಕೆ ಆಗಲ್ಲ. ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಪ್ರತಿಯೊಬ್ಬರು. ನಾನು ನಿಜ ಥ್ಯಾಂಕ್ಸ್ ಹೇಳಬೇಕು ಎಲ್ಲರೂ. ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ 12ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ. ಒಳ್ಳೆಯ ಒಂದು ಚಿತ್ರ, ನಿಮ್ಗೆಲ್ಲರೂ ಖಂಡಿತ ನೀವೆಲ್ಲ ಹೆಚ್ಚಾಗಿ ಕೊಡ್ತೀರಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಮರಳಿ ಮನಸ್ಸಾಗಿದೆ ಇದೇ 12ನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಆ್ಯಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ಥರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಯಿತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂಥ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೆನು ಸರ್ ಕೊಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಹಾಲೆ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವು ಎಲ್ಲರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂಥ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಇದು. ಸೊ ಎಲ್ಲರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಅಷ್ಟೇ 6ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಯಿತು. ಬಟ್ ಎರಡೂ ಕಂಟೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಆ್ಯಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಆನ್ ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಷ್ನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್. ಸರ್ ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್ ನಂದು. ಬಟ್ ಆ್ಯಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದಮೇಲೆ ಕನ್ನಡ ಸಿನಿಮಾ. ಇದು ಕನ್ನಡದಲ್ಲಿ ಬರ್ತಾ ಇದೆ ಸರ್. ಕನ್ನಡದಲ್ಲಿ ಬರ್ತಾ ಅದು ಹೇಳದೇ ಇರೋದು ಹೌದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನು ಮಾತಾಡ್ತೀನೋ ಇಲ್ವೋ ಅಂತ ನೀವು ಸಿನಿಮಾದಲ್ಲೇ ನೋಡ್ಬೇಕಷ್ಟೆ ಸರ್. ನನಗೆ ಡೌಟ್ ಇಲ್ಲ ಸರ್, ನಿಮಗೆ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮೃತಿ. ಮರಳಿ ಮನಸ್ಸಾಗಿದೆ ಚಿತ್ರದ ನಾಯಕಿ. ಬಟ್ ನಿಮ್ಮ ಮುಂದೆ ಸ್ಫೂರ್ತಿ ಅನ್ನೋ ಕ್ಯಾರೆಕ್ಟರಲ್ಲಿ ಬರ್ತೀನಿ. ಸೊ ಫಸ್ಟ್ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ವೆನೆಕಾ ಟೀಮ್, ನಾಗರಾಜ್ ಸರ್, ನವೀನ್ ಸರ್. ಇಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಫಾರ್ ಅ ಬಿಗಿನರ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಪ್ರೀಮಿಯರ್ ನೋಡ್ತಾ ಇದ್ದೀವಿ, ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ. ತುಂಬ ಇಷ್ಟಪಡ್ತಿದ್ದಾರೆ. ಆಡಿಯನ್ಸ್ಗೆ ಮೂವಿ ಇಷ್ಟ ಆಗ್ತಾ ಇದೆ, ಪಾತ್ರಗಳು ಇಷ್ಟ ಆಗ್ತಾ ಇದೆ, ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾ ಇದೆ. ವೆರಿ ಹ್ಯಾಪಿ. ಆ್ಯಂಡ್ ಇದೇ Feb 12ಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಆನರ್ಡ್ ದ್ಯಾಟ್ ನನ್ನ ಪಾತ್ರ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ. ದೊಡ್ಡವರಿರಲಿ, ಚಿಕ್ಕವರಿರಲಿ, ಅಜ್ಜಿಯವರಿರಲಿ, ಮಕ್ಕಳಿರಲಿ, ಎಲ್ಲರಿಗೂ ತುಂಬ ಕನೆಕ್ಟ್ ಆಗ್ತಾ ಇದೆ. ಕೆಲವರು ಪಾತ್ರ ನೋಡ್ಕೊಂಡು ಬಂದು ತುಂಬ ಇಮೋಷ್ನಲ್ ಆಗಿ ನನಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಒಂದು ಪರ್ಫಾರ್ಮೆನ್ಸ್ ಮಾಡಿರೋ ಆ್ಯಕ್ಟರ್ಗೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ತುಂಬ ಖುಷಿ ಆಗುತ್ತೆ. ತಲುಪಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸರ್ ಹೀರೋಯಿನ್ ಆಗಿ ಫಸ್ಟ್ ಸಿನಿಮಾ, ಬಟ್ ಇದು 2ನೇ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ಮುದ್ದಿನ ಹುಡುಗ ಈಗ ಮಾತಾಡೋದು.
ಅದಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ ಸರ್. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ಈ ಒಂದು ಟ್ರೈಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂಥ ನಿಮ್ಗೆ ಎಲ್ರಿಗೂ ಸ್ವಾಗತ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಈ ಒಂದು ಈವೆಂಟಲ್ಲಿ ಆ್ಯಕ್ಟ್ರೆಸ್ ಆಗಿರುವಂಥ ಪ್ರಿಯಾ ಅವರು ಕೂಡ ಪಾಲ್ಗೊಂಡಿದ್ದಾರೆ. ವಿಶ್ ಮಾಡೋದಕ್ಕೆ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗರಾಜ್ ಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದೆ. ಅಲ್ಲಿಂದ ಶುರುವಾಯಿತು ಜರ್ನಿ. ಒಂದಷ್ಟು ವರ್ಕ್ಶಾಪ್ಗಳು, ಯಾಕಂದರೆ ಈ ಕ್ಯಾರೆಕ್ಟರ್ ತುಂಬಾ ನನ್ನ ಇಷ್ಟು ಸಿನಿಮಾದ ಎಲ್ಲ ಸಿನಿಮಾದ ಜರ್ನಿಲಿ ಈ ಒಂದು ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಯಾವುದೇ 1% ಕೂಡ ಮೇಲ್ಗಡೆನೂ ಹೋಗಬಾರ್ದು, ಕೆಳಗಡೆ ಬರಬಾರ್ದು, ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ. ಕೊನೆಗೆ ಎಲ್ಲ ಮುಗೀತು, ಆಡಿಯೋ ಲಾಂಚ್ ಆಯಿತು, ದೆನ್ ಟೀಸರ್ ಬಿಟ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜಿಂಗ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು 12th ಅಂತ. ನಾನು ಶೂಟಿಂಗಲ್ಲಿದ್ದೆ. ಸೊ ಇನ್ನು ಪ್ರಮೋಷನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕತೆಗೆ, ಈ ಒಂದು ಕತೆನ ಪೂರ್ತಿ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು. ಸೊ ಇಮಿಡಿಯೇಟ್ ಪೇಯ್ಡ್ ಪ್ರೀಮಿಯರ್ ಶೋ ಪ್ಲ್ಯಾನಿಂಗ್ ಮಾಡಿದ್ವಿ. ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು. ಗೊತ್ತಿರ್ಬೋದು, ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಆಡಿಯನ್ಸ್ ಇರ್ಬೋದು, ತುಂಬ ಕಷ್ಟ ಆ ಥಿಯೇಟ್ರಿಗೆ ಹೇಳ್ಕೊಂಡು ಬರೋದು. ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ ನಿದ್ದೆ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ. ದೆನ್ ಒಂದಿನ ಬಿಫೋರ್ ಸೋಲ್ಡ್ ಔಟ್ ಆಗೋಯ್ತು. 400 rupees ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು. ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು. ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ. ಅದು ಎಲ್ರಿಗೂ ಒಂದು ಗೊತ್ತಿರಲಿಲ್ಲ. 1000 people ಈಗ ಆಲ್ರೆಡಿ ನೋಡಿದ್ದಾರೆ ಪೇಯ್ಡ್ ಪ್ರೀಮಿಯರ್ ಶೋನ. ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಜನ ಸಿನಿಮಾ ನೋಡ್ತಿದ್ದಾರೆ. ನನಗೆ ಟೆನ್ಷನ್ ಹೊಡಿತಾ ಇದೆ. 400 ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ಕೆ ಬಂದಿದ್ದಾರೆ, ಅವರು ಏನು ಫೀಲ್ ಮಾಡ್ತಾರೆ ಹೇಗೆ ಅಂತ. ಸೊ ಸಿನಿಮಾ ಮುಗೀತು, ಡೈರೆಕ್ಟ್ ಜನರ ಮುಂದೆ ಹೋದೆ, ಎದ್ದು ನಿಂತು ಕ್ಲಾಪ್ ಹೊಡಿಕ್ಕೆ ಶುರು ಮಾಡಿದ್ರು. ಅವತ್ತು ಡಿಸೈಡ್ ಆದೆ, ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ, ಜನ ಮಾತಾಡ್ತಿದ್ದಾರೆ ಸಾಕು ಅಂತ. ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು, ಉಡುಪಿ, ಮಂಗಳೂರು, YGR RR ನಗರ್ 2 ಶೋ, JP ನಗರ್, ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಹಂಕ ಮಾಲಾಫೇಶಿಯಾ. ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ನಾಗರಾಜ್ ಸರ್, ಈ ಒಂದು ಸಿನಿಮಾನ ನನ್ನ ಕೆರಿಯರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡರು, ಅದೇ ರೀತಿ ಆಶಿತ್ ಸರ್, ವಿಜಯ್ ಸರ್ ಆ್ಯಂಡ್ ಸಂಜೀವ್, ಪೂರ್ತಿ ಈ ಒಂದು ಆ್ಯಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಕೆಲವೊಂದು ಮೂಮೆಂಟ್ಗಳಲ್ಲಿ. ಏನಾದ್ರು ಕ್ವಶನ್ಸ್ ಇರ್ಬೋದು ಸರ್? ಮೈಸೂರು ರಂಗಾಯಣದಲ್ಲಿ ಶುರು ಮಾಡಿದೆ ನನ್ನ ಜರ್ನಿನ. ಅಲ್ಲಿಂದ ಬೀದಿ ನಾಟಕ 1 ವರ್ಷ ಮಂಗಳೂರಲ್ಲಿ, ತುಳು ಇಂಡಸ್ಟ್ರಿಲಿ ವಿಲನ್ ಆಗಿ ಎಂಟ್ರಿ ಆದೆ. ಓಪನ್ ಆಗಿ ಹೇಳ್ಬೇಕಂದ್ರೆ 2 ಸಿನಿಮಾ ತುಳು ಇಂಡಸ್ಟ್ರಿಲಿ, ಮತ್ತೆ 2 ಸಿನಿಮಾ ಕನ್ನಡದಲ್ಲಿ. ಹ್ಯಾಪಿ ಜರ್ನಿ, ಕುಮಾರಿ 21F ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಭರತ್ಸಂಗ, ಅದನ್ನು ತೆಲುಗಲ್ಲಿ ಹೋಗ್ಬಿಟ್ಟು ಹೀರೋ ಆದೆ ಎಂಥವಾರ ಒಂದು ಸಿನಿಮಾದಲ್ಲಿ, ಅಲ್ಲಿ 2 ಸಿನಿಮಾ ಹೀರೋ ಆಗಿ ಮಾಡಿದೆ. ದೆನ್ ರಿವೀಲ್ 2019. ದೆನ್ ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು. ಅಲ್ಲವಲ್ಲ ಕಲ್ಲಲ್ಲ ಶುರು ಆಗೋಯ್ತು. ಏನು ಮಾಡೋದು ಲೈಫಲ್ಲಿ, ಸೀರಿಯಲ್ಗೆ ಹೋಗೋಣ, ಈ ಕಡೆ ಇನ್ನೂ ವೆಯ್ಟ್ ಮಾಡೋಣ ಏನು ಅಂತ. ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಸ್ಟಾರ್ಟ್ ಆಗೋಯ್ತು, ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬಟ್ ಆದರೂ ಏನಂದರೆ ನಾನು ಓಪನ್ ಆಗಿ ಒಂದು ಹೇಳಬೇಕಂದ್ರೆ 2016 February 12th ಫಸ್ಟ್ ಮೂವಿ ರಿಲೀಸ್ ಆಗಿದೆ, ಕುಡ್ಲ ಕೆಫೆ ಅನ್ನೋದು. 10 ವರ್ಷ ಆದಮೇಲೆ 2026 February 12th ಮತ್ತೆ ಈ ಸಿನಿಮಾ ನನ್ನ ಲೈಫಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು, ನನ್ನ ಮನೆಯವರು ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿದ್ರೆ ಯಾವ್ದು ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನೋಡಲೇಬೇಕು ಎಲ್ಲರೂ ಅಂತ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಒಂದು ಸಿನಿಮಾ ಕೊಡಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕಂತ ನನ್ನ ಒಂದು ಜರ್ನಿ ಇತ್ತು ಸರ್, ಕನಸಿತ್ತು. ಅಲ್ಲಿಂದ ಇವತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು.
ಏನು ಸರ್? ಇವಾಗ ಈ ಒಂದು 2 ತಿಂಗಳಿಂದ ಬ್ಯುಸಿ ಆಗಿದ್ದೀನಿ ಸರ್. ಖಂಡಿತ ಇಲ್ಲ ಸರ್, ಇನ್ನು ಬಂದಿಲ್ಲ. ಹೌದು, ಖಂಡಿತ ಇಂಪಾರ್ಟೆಂಟ್ಸ್. ಅದಕ್ಕೆ ಹೇಳಿದ್ನಲ್ಲ ಸರ್, ಅಲ್ಲೂ ಕಲರ್ ಆಗೋಯ್ತು 2019 ರಿಲೀಸ್ ಆದಾಗ ಅಂತ. ಸೊ ಮತ್ತೆ ವೆಯ್ಟ್ ಮಾಡಿದೆ. ಒಂದಷ್ಟು ಕನಸುಗಳು, ಅಂದರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದು ನಾನು ಇಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಇಷ್ಟು ವರ್ಷ ಪಟ್ಟಿದ ಕಷ್ಟ ಎಲ್ಲಿ ಹೋಗ್ಬಿಡುತ್ತೆ ಅಂತ ಡಿಸೈಡ್ ಆಗಿ ಮತ್ತೆ ವೆಯ್ಟ್ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ಖಂಡಿತ ಇಲ್ಲ ಸರ್ ಇನ್ನು. ಆದರೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಕಾಲ್ಸ್ ಬರ್ತಾ ಇದೆ, ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋ. ಆ್ಯಂಡ್ ಎಕ್ಸ್ಪೆಷಲಿ ಅನಿಸಿದ್ದು ಆ್ಯಕ್ಟಿಂಗಲ್ಲಿ ಪ್ರೀವಿಯಸ್ ಸಿನಿಮಾ ನೋಡಿದಾಗ ನಾನು ನೋಡ್ಕೋತಿದ್ದೀನಿ, ನಾನೆಲ್ಲಿದ್ದೀನಿ ಅಂತ ಫೀಲ್ ಬರ್ತಾ ಇತ್ತು. ಬಟ್ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ನಮ್ಮ ಟೀಮ್ಗೆಲ್ಲ. ನಾನು ಆ್ಯಕ್ಚುಲಿ ಹೇಳಿದ್ದಿದ್ದನ್ನು, ಇದು 20 ಮಿನಿಟ್ಸ್ ಸರ್, 400 ರೂಪೀಸ್ ಪೇಯ್ಡ್ ಪ್ರೀಮಿಯರ್ ಶೋ ಟಿಕೆಟ್. ಸೊ ನಾವು ಇಷ್ಟೊಂದು ಕ್ವಾಲಿಟಿ ಎಲ್ಲಾನು ಇದೆಲ್ಲ ಇದೆ. ಸೊ ತುಂಬ ಕಮ್ಮಿನೇ ಸರ್ ನಿಜ ಹೇಳ್ಬೇಕಂದ್ರೆ. ನಮಗೆ ಅದಕ್ಕಿಂತ ಬಿಫೋರ್ ಬಂದಿದ್ದು 1000 ರೂಪೀಸ್ ಇಡೀ ಅಂತ ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಒಂದು ಒಳ್ಳೆ ಒಂದು ರೀಸನಬಲ್ ರೇಟ್ ಇಟ್ಟಿದ್ದೀವಿ ಅನ್ಕೋತೀನಿ ಸರ್. ಎನಿ ಕ್ವಶನ್? ಥ್ಯಾಂಕ್ ಯು. ಥ್ಯಾಂಕ್ಸ್ ಅರ್ಜುನ್. ಈಗ ಈ ಒಂದು ಬೆನಕ ತಂಡದ ಏನು ಪ್ರೀಮಿಯರ್ ಶೋಸ್ ಇವೆಂಟ್ ಆಯ್ತಲ್ಲ, ಅದನ್ನು ಎಂಟೈರ್ ನಾನೇ ಹ್ಯಾಂಡಲ್ ಮಾಡಿದ್ದು. ಸೊ ಅದು ವೈಬ್ ರೆಸ್ಪಾನ್ಸ್ ಏನಿದೆ, ಈ 1000 ಆಡಿಯನ್ಸ್ ಅಂತ ಏನು ಹೇಳಿದ್ರಲ್ಲ, ಎಲ್ಲರೂ ಅವರು ಜೂನಿಯರ್ ಆಗಿ ಅವ್ರು ದುಡ್ಡು ಕೊಟ್ಟೇ ಬಂದಿರೋದು ಥಿಯೇಟ್ರಿಗೆ. ಸೊ ಅವರು ಅದನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಮತ್ತು ಮೂವಿನ ಲವ್ ಮಾಡಿದ್ದಾರೆ. ಸೊ ಹಾಗಾಗಿ ಹೇಳ್ಬೋದು, ಇದು ಜನಗಳಿಗೆ ರೀಚ್ ಆಗುವಂಥ ಮೂವಿ. ಡೆಫಿನೆಟ್ಲಿ ಇಟ್ ವಿಲ್ ರೀಚ್, ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ಸಹ ನಿರ್ದೇಶಕ, ನಿರ್ಮಾಪಕ ಮತ್ತು ಸಾಹಿತ್ಯನೂ ಬರೆದಿದ್ದೀನಿ. ಮತ್ತು ಈ ನಿರ್ದೇಶಕರು ನಾಗರಾಜ್ ನನ್ನ ಸ್ನೇಹಿತ ಕೂಡ. ಸೊ ಈ ಜರ್ನಿಯಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದಾಗಲೇ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಕಥೆಯಿಂದನೇ ನಾವಿಬ್ಬರು ಜೊತೆಗೆ ಇದ್ವಿ. ಆ್ಯಂಡ್ ಅವನಲ್ಲಿ ತುಂಬ ವಿಷನ್ ಇತ್ತು ಮತ್ತು ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆ್ಯಂಡ್ ಶ್ರದ್ಧೆಯಿಂದ ಮಾಡಿದ್ದೀವಿ. ಗೆಲ್ಲುತ್ತೆ ಅಂತ ಒಂದು ನಮ್ಮಲ್ಲೇ ಶುರು ಮಾಡೋವಾಗಲೇ ಒಂದು ಅದರಲ್ಲಿ ನಂಬಿಕೆ ಇಟ್ಕೊಂಡೇ ಮಾಡಿದ್ವಿ. ಒಳ್ಳೆ ಕಥೆಯನ್ನು ಕೊಡಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇದು ನೆನಪಾಗಿರಬೇಕು, ನೆನಪಲ್ಲಿ ಉಳಿಯುವಂಥ ಒಂದು ಪಿಕ್ಚರ್ ಆಗಿರಬೇಕು ಅಂತ. ಅದಕ್ಕೆ ನಿಮ್ಮ ಪ್ರೋತ್ಸಾಹನೂ ಇರಲಿ. ಮತ್ತು ಇಲ್ಲಿ ನಮ್ಮ ಮುಗಿಸ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೆಡ್ಡು ಮತ್ತು ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಮೇನ್ ಏನು ಹೇಳಬೇಕಂದ್ರೆ, ನಾವೆಲ್ಲ ಒಂದು 5 ಜನ ಕೋರ್ ಟೀಮ್ ಅಂತ ಇದ್ದೀವಿ. ನಾವೆಲ್ಲ 5 ಜನ ಫ್ರೆಂಡ್ಸ್, ಎಲ್ಲ ಕೊಲೀಗ್ಸು. ಸೊ ವರ್ಕ್ ಮಾಡಿಕೊಂಡು ಸಿನಿಮಾ ಒಂದು ಹುಚ್ಚಿಟ್ಕೊಂಡು ಬಂದ್ವಿ. ಸೊ ನಾಗರಾಜ್ಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ನಿಂತು, ಸೊ ನಾವು ಶೂಟಿಂಗು ಮತ್ತು ಎಡಿಟಿಂಗ್ ಎಲ್ಲರೂ ಸಿನಿಮಾ ನೋಡ್ತಾ ಇದ್ದೆ. ಬಟ್ ಎಷ್ಟೊಂದು ನನಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಅವ್ನು ಎಲ್ಲೆಲ್ಲೋ ಶೂಟ್ ಮಾಡ್ಕೊಂಬರ್ತಾನೆ, ಎಲ್ಲೆಲ್ಲೋ ಕೂರಿಸ್ತಾನೆ. ಬಟ್ ಕೊನೆಗೆ ನಾನು ಫುಲ್ ಲೆಂತ್ ನೋಡಿದ್ದೆ ನಾನು ಪುತ್ತೂರು ಪ್ರೀಮಿಯರಲ್ಲೇ. ಅದು ನೋಡಿದಾಗ ಅವ್ನು ಕನೆಕ್ಟ್ ಮಾಡಿರೋ ಡಾಟ್ಸ್ ಎಲ್ಲ ನನಗೆ ಅವತ್ತು ಅಲ್ಲಿ ಏನೇನೆಲ್ಲ ಕ್ವೆಶ್ಚನ್ಸ್ ಸಿಕ್ತು, ಎಲ್ಲ ಆನ್ಸರ್ ಸಿಕ್ತು. ಸೊ ಅವತ್ತು ಏನೆಲ್ಲ ಖರ್ಚು ಮಾಡಿಸೋವಾಗ ನಾವೆಲ್ಲ ಹೇಳ್ತಾ ಇದ್ವಿ, ಇದು ಬೇಡ ಅದು ಬೇಡ ಅಂತ. ಅದಕ್ಕೆಲ್ಲ ಒಂದು ಆನ್ಸರ್ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಳ್ತೀನಿ. ಸೊ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸೊ ಸಹಕರಿಸಿ, ಎಲ್ಲ ಪ್ರಮೋಟ್ ಮಾಡಿ ಇದನ್ನು ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ನಮ್ಗೆ ಯಾವತ್ತು ಈ ಟೀಮಲ್ಲಿ ಅಂದರೆ ಯಾವುದೇ ಸಿನಿಮಾ ಮಾಡಲಿ ನಾವು ಬಂದು ಇದಕ್ಕೆ ಫ್ರೀ ಆಗಾದ್ರೂ ಕೆಲಸ ಮಾಡಬೇಕು ಅನ್ನೋ ಥರ ನಮ್ಗೆ ನೋಡ್ಕೊಂಡಿದ್ದಾರೆ ಟೀಮಲ್ಲಿ. ಮತ್ತು ನಾಗರಾಜ್ ಸರ್ ಫಸ್ಟ್ ಟೈಮ್ ನಮ್ಮನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕು ಅಂತ ಕಾಲ್ ಮಾಡಿದಾಗ ನಾವು ಹೋಗಿ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು, ಮೀನ್ಸ್ ನಂದು ಮಾಸ್ಟರ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ ಥಿಯೇಟರಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಅದನ್ನ ಸರ್ಗೆ ಹೇಳಿದ ತಕ್ಷಣ ಪ್ರತಿಯೊಂದು ನಾವು ಏನೇ ಕೆಲಸ ಮಾಡ್ತಾಯಿದ್ರು, ನಾವು ಏನೇ ಹೇಳ್ತಾಯಿದ್ರು ನಮ್ಗೆ ಅಪ್ರಿಷಿಯೇಟ್ ಮಾಡಿ ನಮ್ಮಲ್ಲಿರೋದನ್ನ ತೊಗೊಂಡು, ಅದು ಹಂಗಲ್ಲ ನಮ್ದು ತಪ್ಪಿದ್ರೆ ತಪ್ಪು ಅಂತ ಹೇಳಿ ಮತ್ತೆ ಅವ್ರು ತಿದ್ಬಿಟ್ಟು ಅದನ್ನ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಹಾಲೇಶ್ ಸರು, DOP ಸರು, ಅವರು ಅಷ್ಟೇ ನಮಗೆ ಕೆಲಸ ಹೆಂಗೆ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಬೇಕು ಸೆಟ್ಟಲ್ಲಿ ಅನ್ನೋದನ್ನ ಗೈಡ್ ಮಾಡ್ತಾಯಿದ್ರು. ಮತ್ತು ಮನೋಜಣ್ಣ, ಸ್ಮೃತಿ, ನಿರೀಕ್ಷಾ ಅವರು ಎಲ್ಲರೂ ನಾವು ಹೋಗಿ ಕರಿಬೇಕಂದಾಗ ಅವ್ರಿಗೆ ಸೆಟ್ಟಲ್ಲಿ ಹೋಗಿ ಕರಿಬೇಕು, ಬೇಗ ಬನ್ನಿ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸು ಆರ್ಟಿಸ್ಟ್ ಬನ್ನಿ ಅಂತ ಕರಿಬೇಕಾದ್ರೆ ತುಂಬ ಸಪೋರ್ಟ್. ಪ್ರತಿಯೊಬ್ಬ ಆರ್ಟಿಸ್ಟೂ ಬೇಗ ರೆಡಿಯಾಗಿ ನಿಂತ್ಕೋತಾ ಇದರಲ್ಲಿ.
ಖುಷಿ ಇದೆ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ. ಅದಕ್ಕೆ ಪ್ರತಿ ಸಲ ಎಲ್ಲೇ ಆಗಲಿ ಮರಳಿ ಮನಸ್ಸಾಗಿದೆ ನನ್ನ ಫಸ್ಟ್ ಸಿನಿಮಾ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿರೋದು. ಅದಾದಮೇಲೆ ಈಗ ಬೇರೆ ಬೇರೆ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ ಅಂತ ಹೇಳಿದ ತಕ್ಷಣ ಸರಿಯಾಗಿ ಒಂದು ಕ್ಯಾರೆಕ್ಟರ್ ಇದೆ ಮಾಡೋ ಚಿಕ್ಕದು ಅಂದ್ಬಿಟ್ಟು ಮಾಡಿಸಿದ್ದಾರೆ ನನಗೆ ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಮತ್ತು ಪ್ರೊಡಕ್ಷನ್ ಟೀಮು ಅಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ Feb 12th ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ರಿವ್ಯೂಸ್ ಕೊಡಿ. ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಂದಿರುವ ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಮೀಡಿಯಾ ಸ್ನೇಹಿತರಿಗೂ ಹಾಗೂ ನನ್ನ ಟೀಮ್ ಮೆಂಬರ್ಸ್ಗೆ ಹಾಗೂ ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ಒಂದು ನಮಸ್ಕಾರ ಹೇಳ್ತಾ, ಮರಳಿ ಮನಸ್ಸಾಗಿದೆ ನನ್ನ ಸಿನಿ ಪಯಣದ ಮೊದಲ ಚಿತ್ರ. ನಮ್ಮ ಟೀಮೆಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದರೆ 3 ವರ್ಷ ತಗೊಂಡು ಆ 3 ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ. ಒಂದು ಮೂವಿ 3 ವರ್ಷ ತಗೊಂಡಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ಸನ್ನೆಲ್ಲ ಮೀರಿದ್ದು ನಮ್ಮಲ್ಲಿದ್ದಿದ್ದು ಒಂದು ಫ್ಯಾಷನ್ನು ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು. ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ. ಯಾಕಂದರೆ ಇವತ್ತು ಒಂದು 8 ಪ್ರೀಮಿಯರ್ ಶೋ ಮಾಡಿದ್ವಿ, ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ. ಸೊ ಆ ರೆಸ್ಪಾನ್ಸ್ ನಮಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ, ಅಟ್ಲೀಸ್ಟ್ ನಾವು ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ತುಂಬ ದಿಗ್ಗಜರು ನೋಡಿದ ಇಂಡಸ್ಟ್ರಿ. ಯಾಕಂದರೆ ಇಲ್ಲಿ ನಾವು ಈಗ ಅಂಬೆಕಾಲಿಟ್ಟು ಬರ್ತಾ ಇದ್ದೀವಿ, ನಮ್ಮಿಂದ ಯಾವುದೋ ಅಭಾಸಗಳಾಗಬಾರ್ದು. ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು. ಯಾಕಂದರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು. ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು. ಸೊ ನಾನು ಒಬ್ಬ ಆಡಿಯನ್ಸ್. ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಇಲ್ಲಿ ಯಾರೋ ಕೇಳ್ತಾ ಇದ್ರು, ಸರ್ 400 ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತಂದರೆ, ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ. ಅಷ್ಟು ಕೊಟ್ಟು ಅವನು ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಅವನಿಗೇನೋ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರಬೇಕು. ಯಾಕಂದರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ, ಅವನಿಗೆ ಇದರ ಒಂದು ಮೆಸೇಜ್ ಅವನಿಗೆ ಇಷ್ಟ ಆಗಬೇಕು, ಇಲ್ಲ ಆ ಸಿನಿಮಾ ಅವನಿಗೆ ಕನೆಕ್ಟ್ ಆಗಬೇಕು. ಇಲ್ಲಾಂದ್ರೆ ಅವ್ನು ಯಾಕೆ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಹೋಗ್ತಾನಲ್ವಾ. ಸೊ ಇವತ್ತು ಥಿಯೇಟ್ರುಗಳಿಗೆ ಜನ ಬರೋದೇ ತುಂಬ ಚಾಲೆಂಜಿಂಗ್ ಇದೆ. ಅದು ನಮ್ಮಂಥ ಹೊಸಬ್ರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ, ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ. ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗತ್ತೆ. ಸೊ ಆ ಸ್ಟೋರಿ ಲೈನ್ನ ಇಟ್ಕೊಂಡು ನಾನೊಂದು ಕತೆ ಹೇಳಿದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂಡ, ನವೀನು, ಆಶಿತ್, ವಿಜಯ್, ಸಂಜಯ್ ಹಾಗೂ ತಲಗಿ ಮಲ್ಲಿಕಾರ್ಜುನ್ ಸರ್. ಬಟ್ ಇದಕ್ಕೆ ನನಗೆ ತುಂಬ ಹೃದಯದಿಂದ ನನ್ನೊಟ್ಟಿಗೆ ಇವತ್ತು ತನಕ ಈ ಕ್ಷಣ ತನಕ ನಿಂತಿರೋದು 2 ಮೇನ್ ಪಿಲ್ಲರ್ಸ್. ಒಂದು ನನ್ನ ವಿನು ಮನಸ್ಸು, ತುಂಬ ಅದ್ಭುತ ವ್ಯಕ್ತಿ, ನನ್ನ ಸಿನಿಮಾ ಜನ್ಮದಲ್ಲಿ ನೋಡಿದ್ದು. ಹೀಸ್ ಅ ಮ್ಯಾಜಿಷಿಯನ್ ರಿಯಲಿ. ನೀವು ಸಿನಿಮಾ ಥಿಯೇಟ್ರಲ್ಲಿ 12ನೇ ತಾರೀಕು ಬಂದಾಗ ನೋಡಿ ಅವ್ರು ಏನು ಮ್ಯಾಜಿಕ್ ಮಾಡ್ಯಾರ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದು ಎಮೋಷ್ನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನು ಜೀವಂತವಾಗಿ ಇಡಬೇಕಂದ್ರೆ ಅದೇ ಮ್ಯೂಸಿಕ್, ಅಂದರೆ BGM ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸ ಎಷ್ಟು ಅದ್ಭುತವಾಗಿ ಮಾಡ್ಯಾರ ಅಂದರೆ ನಾನೇ ಅದಕ್ಕೆ ಬಿಗ್ಗೆಸ್ಟ್ ಫ್ಯಾನು. ನೆಕ್ಸ್ಟ್ ನಮ್ಮ ಹಾಲೇಶ್, ಯಾಕಂದರೆ ಒಂದು ಸಂಗೀತಮಯ ಚಿತ್ರ ಮಾಡಬೇಕಾದ್ರೆ ಆ ತೋರಿಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು. ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಾನೆ ಒಂದು 15 ದಿನ ಟ್ರಿಪ್ ಮಾಡಿದ್ವಿ. ಸೊ ಹಾಲೇಶ್ ಅವ್ರು ಹೇಳಿದ್ರು ಒಂದು 35 to 40 ಡೇಸ್ ಶೂಟ್ ಮಾಡಿದ್ವಿ ಅಂತ. ಬಟ್ ಆ ಒಂದು 35 to 40 ಡೇಸ್ ಶೂಟು ಯುನಿಕ್ ಲೊಕೇಶನ್ಸ್ಗಳನ್ನ ಆಯ್ಕೆ ಮಾಡಿ, ಆಮೇಲೆ ಇವರಿಬ್ಬರು ಟೆಕ್ನಿಷಿಯನ್ ನಾನು ಒಂದು ಹಾರ್ಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಫಾಸ್ಟ್ ಇದ್ದಾರೆ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ಥರ ಟೆಕ್ನಿಷಿಯನ್ಸ್ ಬೇಕು. ಯಾಕಂದರೆ ನಾವೇ ಒಂದು ಸ್ಪೀಡ್ ಅಂದರೆ ನಮ್ಗಿಂತ 100 ಸ್ಪೀಡ್ ಫಾಸ್ಟಲ್ಲಿದ್ದಾರೆ ಅವರೆಲ್ಲ. ಹಾಲೇಶ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜಗದೀಶ್ ಸರ್ ಇರ್ಬೋದು, ಸಂಗೀತ ಮೇಡಮು, ಹಾಗೆ ನಮ್ಮ ಸ್ವಾತಿ ಮೇಡಮ್, ಹೀಗೆ ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತು ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ 3 ವರ್ಷ ನನ್ನೊಟ್ಟಿಗೆ ನಿಂತಿದ್ದಾನೆ. ಪಾಪ ಅವನು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು, ಅವ್ನು ತೆಲುಗು ಮಾಡ್ತಾ ಇದ್ದ, ತಮಿಳ್ ಮಾಡ್ತಾ ಇದ್ದ. ಬಟ್ ಏನೇ ಇದ್ರು ಅವನಿಗೆ ಕತೆ ಮೇಲೆ ಇದ್ದಿದ್ದ ನಂಬಿಕೆ, ಒಂದೇ ಒಂದು ದಿನ ನನಗೆ ಸರ್ ಡೇಟ್ ಇಲ್ಲ ಅಂತ ಆಗಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಅಂತ ಆಗಲಿ. ಸೊ ಥ್ಯಾಂಕ್ ಯು ಅರ್ಜುನ್, ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಅದಕ್ಕೆ ನಿನ್ನ ರಿವಾರ್ಡ್ಸ್ ಸಿಗುತ್ತೆ ಅಂತ ನನ್ನ ಮನಸಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಸ್ಮೃತಿ. ಸೊ ಅವಳು ನಿಜವಾಗ್ಲೂ ಆ ಮೂವಿ ನೋಡಿ ಆಡಿಯನ್ಸ್ ಹೇಳಿದಾಗ ನಂಗೆ ಅನಿಸ್ತು ಒಟ್ಟು ನಾನು ಗೆದ್ದೆ ಅಂತ. ಯಾಕಂದರೆ ನನ್ನನ್ನು ಅವಳು ಡೆಬ್ಯೂ ಆಗಿ ತೊಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸಬಲ್ಲಾಳ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದೊಂದು ತುಂಬ ಹೆವಿ ಇದೆ ಆ ಕ್ಯಾರೆಕ್ಟರ್ ಅಂತೇಳಿ. ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು. ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಇದ್ದಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಸ್ಮೃತಿ, ಆಲ್ ದ ಬೆಸ್ಟ್. ನಿನ್ನ ಸಿನಿ ಜರ್ನಿ ತುಂಬ ಚೆನ್ನಾಗಿರಲಿ. ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ, ಆಲ್ರೆಡಿ ಇಂಪ್ರೂವ್ಡ್ ಆ್ಯಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ.
ಸೊ ಅವಳು ನನ್ನ ಮೂವಿಗೆ ಒಳ್ಳೆ ಏನೋ ನೀವು ನೋಡಿರ್ಬೋದು ಅವಳ ಏನೋ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್, ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆನ್ ಮೂವಿ ಎಲ್ಲ ಸಾಂಗ್ಸಲ್ಲೂ. ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊಳ್ತೀನಿ, 12ನೇ ತಾರೀಕು ಇದೇ ಫೆಬ್ರವರಿ ನಾವು ಬರ್ತಾ ಇದ್ದೀವಿ ನಿಮ್ಮ ಮುಂದೆ. ನನ್ನ ಚೊಚ್ಚಲ ನಿರ್ದೇಶನ, ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕ್ಷಮೆ ಇರಲಿ, ಬಟ್ ಅದ್ಭುತವಾದ ಒಂದು ಕಥೆನ ತಗೊಂಡು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು, ಯಾಕಂದರೆ ಇದು ನನ್ನ ಸಿನಿಮಾ ಜರ್ನಿಗೆ ನಾಂದಿ ಹಾಕಿರುವ ಚಿತ್ರ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಿಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ, ನನ್ನ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಎನಿ ಕ್ವಶನ್ ಸರ್? ಸರ್ ಸರೋಗೇಸಿ ಒಂದು ಎಲಿಮೆಂಟ್ ಟಚ್ ಮಾಡಿದ್ದೀವಿ, ಬಟ್ ಅದು ಏನು ಅನ್ನೋದು ಸರ್ ನೀವು ಚಿತ್ರದಲ್ಲೇ ನೋಡ್ಬೇಕು. ಯಾಕಂದರೆ ಆ ಎಲಿಮೆಂಟ್ ಕನ್ನಡ ಇಂಡಸ್ಟ್ರಿ, ಯಾಕಂದ್ರೆ ನಾನು ಬೇಸ್ಡ್ ಆನ್ 1000 ಆಡಿಯನ್ಸ್ ಏನು ನೋಡಿದಾರೆ 1000+ ಅವ್ರ ಫೀಡ್ಬ್ಯಾಕ್ ಮೇಲೆ ಹೇಳ್ತಾ ಇರೋದು. ಸೊ ಈ ಲೈನ್ ನಾನು ಏನು ಟಚ್ ಮಾಡಿದ್ದೀನಿ ಸರೋಗೇಸಿಯಲ್ಲಿ, ಇವನ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫುಲ್ ಡೆಪ್ತಾಗಿ ಯಾರು ಟಚ್ ಮಾಡಿಲ್ಲ. ಅಂದರೆ ಸರೋಗೇಸಿಯಿಂದ ಬೇರೆ ಒಂದು ಎಲಿಮೆಂಟ್ ತೊಗೊಂಡು ನಾನು ಮಾಡಿದ್ದೀನಿ. ಅಲ್ಲ ಸರೋಗೇಸಿ ನೀವು ಯು ಗೆಟ್ 100 ಆಫ್ ಮೂವೀಸ್ ಸರೋಗೇಸಿ, ಬಟ್ ಅದೇ ಸರ್ ನಾನು ನೋಡಿದ್ದೀನಿ ಸರೋಗೇಸಿ ಕನ್ನಡದಲ್ಲೂ ಒಂದು ಮೂವಿನೂ ಇದೆ. ಬಟ್ ನಾನು ಹೇಳ್ತಾ ಇರೋದು ನಾವು ತಗೊಂಡಿರೋ ಎಲಿಮೆಂಟ್ ಬೇರೆ. ಸರೋಗೇಸಿ ಈಗ ವೈಡ್ ಆಗಿ ತಗೊಂಡ್ರೆ ಸರೋಗೇಸಿ ಅಂತ ಒಂದು ವರ್ಡ್ ಹೇಳ್ತೀವಿ, ಬಟ್ ಅದರಲ್ಲಿರೋ ಒಂದು ಏನೋ ಒಂದು ತಗೊಂಡು ನಾನು ಈ ಚಿತ್ರಕ್ಕೆ ಬ್ಲೆಂಡ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಅದು ಮೂವಿ ನೋಡಿದಾಗ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ. ಏನು ಸರ್? ಅದೇ ಹೇಳಿದ್ನಲ್ಲ ಸರ್, ಇಬ್ರು ಹೀರೋಯಿನ್ ನೋಡಿದ್ದೀರಾ. ಸೊ ಅಲ್ಲಿ ಫೀಲಿಂಗ್ ನೆವರ್ ಎಂಡ್ಸ್ ಅಂತ ಇದೆ, ಬಟ್ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಸರ್, ಬಟ್ ಯು ಫಾಲ್ ಇನ್ ಲವ್ ಅಂತ ನಾನು ಡೇ 1 ಇಂದ ಹೇಳ್ಕೊಂಬಂದಿದ್ದೀನಿ. ಇಟ್ಸ್ ನಾಟ್ ಲೈಕ್ ಏನೋ ರೆಗ್ಯುಲರ್ ಲವ್ ಸ್ಟೋರಿ ಪ್ಯಾಟರ್ನ್, ಏನೋ ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರ ಏನೂ ಇಲ್ಲ ಸರ್. ಇದು ಒಂದು ಕಂಟೆಂಟ್ ಸಿನಿಮಾ ಸರ್, ಧೈರ್ಯವಾಗಿ ಹೇಳ್ತೀನಿ. ಇದು ಒಂದು ಕಂಟೆಂಟ್ ಸಿನಿಮಾ. ಕಂಟೆಂಟನ್ನು ಲವ್ ಸ್ಟೋರಿ ಒಟ್ಟಿಗೆ ಬೆರೆಸಿದ್ದೀವಿ, ಅಂದರೆ ಒಂದು ಫ್ಲೋ ಅಲ್ಲಿ ಜರ್ನಿಯಲ್ಲಿ ಹೋಗಿದೆ. ಬಟ್ ಎಲ್ಲೂ ನಿಮಗೆ ಇದು ನಾರ್ಮಲ್ ಪ್ಯಾಟರ್ನ್ ಲವ್ ಸ್ಟೋರಿ ಅಂತ ಅನ್ಸಲ್ಲ ಸರ್. 2 ಗಂಟೆ 23 ನಿಮಿಷ ಡ್ಯೂರೇಷನ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಈ ಮೂಲಕ ನಮ್ಮ ಬೆನಕಟ್ ಆಗಿಸೋ ಪ್ರೊಡಕ್ಷನ್ ಜೊತೆಗೆ ನಾವೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಥ್ರೂ MP ಫಿಲ್ಮ್ಸ್ ಕೆ ಮುನೀಂದ್ರ ಅವ್ರ ಥ್ರೂ. ಸೊ ಹಂಗಾಗಿ ನಾವು ಈ ನಿರ್ಧಾರ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ದೀವಿ ಸರ್. ಬಟ್ ಆ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಟಾರ್ಗೆಟ್ ಈಗಲೂ ಇರೋದು ಒಂದೇ ಥಿಯೇಟ್ರಲ್ಲಿ ನಾವು ಒಂದು ಸೆಂಟ್ರಲ್ಲೇ ನಾವು ನಮ್ಮ ಟಾರ್ಗೆಟು 3 ದಿನದಲ್ಲಿ ಮಿನಿಮಮ್ 5,000 ಜನ ನೋಡಬೇಕು ಅಂತ ನಾವು ಟಾರ್ಗೆಟ್ ಹಾಕಿರೋದು ಸರ್. ಆಮೇಲೆ ಮಿನಿಮಮ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಏನು ತೊಗೊಂಡಿದ್ದೀವಲ್ಲ, ಅಟ್ಲೀಸ್ಟ್ ನಾವು ಫಸ್ಟ್ ಡೇನಿಂದ ನಾವು ಮಿನಿಮಮ್ 60 to 70% ನಮ್ಮ ಜವಾಬ್ದಾರಿ ಇದೆ ಸರ್. ಹೆಂಗೆ ನಾವು ಪ್ರೀಮಿಯರ್ ಕರ್ಕೊಂಬಂದ್ರೆ ಡೆಫಿನೆಟ್ಲಿ ನಾವು ಹೊಸ ಆಡಿಯನ್ಸ್ನ ಹುಡುಕಿ ಆಮೇಲೆ ಅವರಿಂದ ನಾವು ತರ್ತೀವಿ ಸರ್. ಆ ಜವಾಬ್ದಾರಿ ನಮ್ಮಲ್ಲಿದೆ ಸರ್. ಮಾಡ್ತೀವಿ ಸರ್, ನಡೀತಾ ಇದೆ, ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಇದು ಏನಿಲ್ಲ ಸರ್, ಇದ್ದಾರೆ ಸರ್, 100% ಇದ್ದಾರೆ ಸರ್. ಅದಕ್ಕೆ ಸರ್ ಸೆಂಟ್ರ್ ಕಮ್ಮಿ ಇದೆ ಸರ್, ಸೆಂಟ್ರ್ ತುಂಬ ಕಡಿಮೆ ಇದೆ. ಬೆಂಗಳೂರಲ್ಲಿ ಬರೀ 6 ಸ್ಕ್ರೀನ್ ಮಾತ್ರ ರಿಲೀಸ್ ಮಾಡ್ತಾರೆ ನಾವು. ಸೊ ಹಂಗಾಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಮಾಡ್ತಾ ಎಲ್ಲ ಈಚ್ ಕಾರ್ನರ್ ಆಫ್ ಬೆಂಗಳೂರು ನಾವು ಅಷ್ಟೇ ಮಾಡ್ತಾ ಇರೋದು. ಅದು ಬಿಟ್ಟರೆ ಕೆಲವು ಮೇಜರ್ ತುಮಕೂರು ಇರ್ಬೋದು, ದಾವಣಗೆರೆ, ರಾಣೆಬೆನ್ನೂರು, ಹುಬ್ಳಿ, ಆಮೇಲೆ ಶಿವಮೊಗ್ಗ, ಪುತ್ತೂರು, ಉಡುಪಿ ಮತ್ತು ಮಂಗಳೂರು, ಇಷ್ಟೇ ಸೆಂಟ್ರ್ ಮಾತ್ರ, ಮೈಸೂರು DRC, ಓಕೆ, ಇಷ್ಟು ಮಾತ್ರ ನಾವು ಮಾಡ್ತಾ ಇರೋದು. ಸೊ ಯಾಕೆಂದರೆ ನಾವು 100 ಆ್ಯಕ್ಚುಲಿ ನಮಗೆ ಹೇಳ್ಬೇಕಂದ್ರೆ 100 ಥಿಯೇಟ್ರು ಸಿಗೋಷ್ಟು ರಿಕ್ವೈರ್ಮೆಂಟ್ ಬಂದಿತ್ತು. ಬಿಕಾಸ್ ಕಂಟೆಂಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್. ಈ ಪ್ರೀಮಿಯರ್ ಶೋ ಹೆಂಗೆ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ, ನಾವಾಗಿ ಪ್ರೀಮಿಯರ್ ಶೋಗಿಂತ ಮುಂಚೆ ವೀರೇಶ್ ಥಿಯೇಟ್ರಲ್ಲಿ ಕೇಳ್ಕೊಂಡ್ವಿ ಸರ್ ಒಂದು ಶೋ ಕೊಡಿ ಅಂತ. ಇಲ್ಲ ಅದು ಸಿಗಲ್ಲ, ಬುಕ್ ಆಗಿದೆ ಅಂತ ಹೇಳಿದ್ರು. ಪ್ರೀಮಿಯರ್ ಶೋ ಆದಮೇಲೆ 2 ದಿನದಿಂದ ನಮಗೆ ಕಾಲ್ ಬಂತು, ನಿಮಗೆ ನಾವು ಶೋ ಕೊಡ್ತೀವಿ, ಅದು ಕೂಡ ಪ್ರೈಮ್ ಶೋ 4:30 ಮತ್ತು 7:30ನಲ್ಲಿ ನಿಮಗೆ ಸ್ಕ್ರೀನ್ ಟೂನಲ್ಲಿ ಕೊಡ್ತೀವಿ ಅಂತ. ನಾವು ಕೇಳಿದ್ದು ಫಸ್ಟ್ ಸಿಗಲಿಲ್ಲ, ಅವರಿಗೆ ಒಂದು ಫೀಡ್ಬ್ಯಾಕು, ಆಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬಂದಮೇಲೆ ಅವ್ರು ಕೇಳಿದ್ರು. ಅವ್ರಿಗೆ ಖುಷಿ ಇದೆ ಸರ್. ಅಂದರೆ ಎಲ್ಲೋ ಒಂದು ಕಡೆ ಸರ್ ಫೈನಲಿ ಇದು ಇಂಡಸ್ಟ್ರಿನಲ್ಲಿ ಟಚ್ ಆಗಬೇಕಿತ್ತು ಸರ್. ನಿಜವಾಗ್ಲೂ ನಾವು ಇದು ಮಾಡಿದ್ದು ಎಷ್ಟು ಹೆಲ್ಪ್ ಆಗಿದೆ, ತುಂಬ ಜನಕ್ಕೆ ಈ ಮರಳಿ ಮನಸ್ಸಾಗಿದೆ ಚಿತ್ರ ಇದು ಗೊತ್ತಾಯಿತು. ನಾವು ಅದು ಕಲೆಕ್ಷನ್ ಹೆಂಗಾಗುತ್ತೆ, ಆಡಿಯನ್ಸ್ ಹೆಂಗಾಗ್ತಾರೆ ಗೊತ್ತಿಲ್ಲ ಸರ್. ಅದು ನಮ್ಮ ಪ್ರಯತ್ನ ನಡೀತಾ ಇದೆ ಇವತ್ತಿಂದನೇ ಕೂಡ. ನಾವು ಯಾರು ಗೊತ್ತಿಲ್ಲ, ಎಲ್ಲ ಟೀಮು ಕೂಡ ಒಂದೊಂದು ಥಿಯೇಟ್ರ್ಗಳು ಮನೆ ಕೊಟ್ಟಿದ್ದೀವಿ. ನಿಮ್ಮ ಕೆಲಸ ಅಷ್ಟೇ, ಎಲ್ಲ ಥಿಯೇಟ್ರಲ್ಲೂ ಕೂಡ ಇಷ್ಟಿಷ್ಟು ಆಕ್ಯುಪೆನ್ಸಿಗಳು ನೀವು ಮಾಡಲೇಬೇಕು ಅಂತ ನಾವು ಕೊಟ್ಟಿದ್ದೀವಿ ಸರ್. ಮಾಡ್ತಾ ಇದೀವಿ ಸರ್. ಗೊತ್ತಿಲ್ಲ ಫಸ್ಟ್ ಸಿನಿಮಾ ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ದು ನಿಜ ಇದೆ. ನೋಡೋಣ ಸರ್, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು.